ಬ್ರೌಸರ್ ಅಂದ್ರೆ ಏನ್ರಿ? ನಾವು ಇಂಟರ್ನೆಟ್ದೊಳಗಿಂದ ಯಾವುದೇ ಮಾಹಿತಿ ನಾವು ಆಕ್ಸೆಸ್ ಮಾಡ್ಬೇಕಂದ್ರೆ, ಯಾವುದೋ ವೆಬ್ಸೈಟ್ ನಾವು ನೋಡ್ಬೇಕಂದ್ರೆ ನಮಗೆ ಬ್ರೌಸರ್ ಅವಶ್ಯಕತೆ ಇದೆ. ಇಂಟರ್ನೆಟ್ ಒಳಗೆ ಏನಂದ್ರೆ ಬಹಳಷ್ಟು ವೆಬ್ಸೈಟ್ಗಳು ಅಥವಾ ಬಹಳಷ್ಟು ಮಾಹಿತಿಗಳು ಲಕ್ಷಾಂತರ ಸರ್ವರ್ ಒಳಗೆ ಬೇರೆ ಬೇರೆ ಸ್ಥಾನದೊಳಗೆ ಇರ್ತಾವೆ. ಆ ಎಲ್ಲ ಸರ್ವರ್ಗೂ ಒಂದು ಯುನಿಕ್ ಹೆಸರು ಅಥವಾ ಒಂದು ಅಡ್ರೆಸ್ ಇರುತ್ತೆ. ನಾವು ಇಲ್ಲಿ ಕುಂತು ನಮ್ಮ ಫೋನ್ದಿಂದ ಅಥವಾ ನಮ್ಮ ಲ್ಯಾಪ್ಟಾಪ್ದಿಂದ ಅಥವಾ ಕಂಪ್ಯೂಟರಿಂದ ನಾವು ಆ ವೆಬ್ಸೈಟ್ ಅಥವಾ ಆ ಮಾಹಿತಿ ನಾವು ಆಕ್ಸೆಸ್ ಮಾಡ್ಬೇಕಂದ್ರೆ ನಿಮಗೊಂದು ಸಾಫ್ಟ್ವೇರ್ ಬೇಕು. ಆ ಸಾಫ್ಟ್ವೇರ್ಗೆ ಏನಂತಾರೆ ಅಂದ್ರೆ ಬ್ರೌಸರ್ ಅಂತಾರೆ. ಆ ಬ್ರೌಸರ್ ಒಳಗೆ ನಿಮಗೆ ಉದಾಹರಣೆಗೆ ಕ್ರೋಮ್ ಇದೆ, ಎಡ್ಜ್ ಇದೆ, ಆಮೇಲೆ ಫೈರ್ಫಾಕ್ಸು, ಆಮೇಲೆ ಸಫಾರಿ. ಕ್ರೋಮ್ ಬ್ರೌಸರ್ ಏನಿದೆ ಅದು ಗೂಗಲ್ ಕಂಪ್ನಿದು, ಎಡ್ಜು ಮೈಕ್ರೋಸಾಫ್ಟ್ದು, ಆಮೇಲೆ ಸಫಾರಿ ಆ್ಯಪಲ್ ಕಂಪ್ನಿದು. ಈ ಎಲ್ಲ ಅಪ್ಲಿಕೇಶನ್ ಒಳಗೆ ಯಾವ ಸಾಮರ್ಥ್ಯತೆ ಇರುತ್ತಂದ್ರೆ, ನೀವೊಂದು ವೆಬ್ಸೈಟ್ ಹೆಸರು ಕೊಟ್ರಿ ಅಂದ್ರೆ ಆ ಸರ್ವರ್ಗೆ ಇಲ್ಲಿಂದ ನಿಮ್ಮ ಫೋನಿಂದ ಲ್ಯಾಪ್ಟಾಪಿಂದ ಮೆಸೇಜ್ ಕಳಿಸಿ, ನನಗೆ ಈ ಪೇಜ್ ಬೇಕಾಗೈತಿ, ನನಗೆ ಈ ಮಾಹಿತಿ ಬೇಕಾಗೈತಿ, ನನಗೆ ಈ ಕೆಲಸ ಆಗಬೇಕಾಗೈತಿ